ಪ್ರತಿರೂಪಪ್ಪ ಅಂತಂದ್ರೆ ಮಹಾತ್ಮ ಗಾಂಧಿ 300 ವರ್ಷಗಳವರೆಗೆ ಆಳಿದಂಥ ಬ್ರಿಟಿಷರು ಈ ಭಾರತವನ್ನು ತೊಲಗಿಸುವುದಕ್ಕಾಗಿ ಸತತವಾಗಿ ನಿರಂತರವಾಗಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮತ್ತು ಬ್ರಿಟಿಷರ ಎಲ್ಲ ಶಾಸನಗಳನ್ನು ಅವುಗಳನ್ನು ಧಿಕ್ಕರಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವ ವೀರ ಸೇನಾನಿಗಳಲ್ಲಿ ಮಹಾತ್ಮ ಗಾಂಧೀಜಿ ಒಬ್ಬರು. ಲಾಲಾ ಲಜಪತ್ ರಾಯ, ಬಾಲಗಂಗಾಧರ ತಿಲಕ, ಆಮೇಲೆ ಆಜಾದ್ ಚಂದ್ರಶೇಖರ, ಗುರೂಜಿ ಇವರೆಲ್ಲರೂ ಒಂದು ತ್ಯಾಗ ಬಲಿದಾನಗಳಿಂದ ಈ ದೇಶದಲ್ಲಿರ್ತಕ್ಕಂಥ ಸಾವಿರ ಒಂದು ಸೈನಿಕರ ತ್ಯಾಗ ಮತ್ತು ಬಲಿದಾನದಿಂದ ಈ ದೇಶ ಪರತಂತ್ರದಿಂದ ಸ್ವತಂತ್ರ ಆಗಲಿ ಅನ್ನುವಂಥ ಜಾತಿ ಮತ ಪಂಥ ಎನ್ನದೇ ಈ ದೇಶಕ್ಕಾಗಿ ಬಲಿದಾನ ಮಾಡಿ ಈ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಾರೆ. ಹಾಗೆ ಗಳಿಸಿದಂಥ ಈ ಸ್ವಾತಂತ್ರ್ಯ ಇವತ್ತಿನ ದಿನಮಾನಗಳಲ್ಲಿ ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಆಮೇಲೆ ಜಾತಿಯ ರಾಜಕಾರಣ ಇವು ಎಲ್ಲವುಗಳು ನಿಲ್ಲಬೇಕು. ದಿನಾಲು ನಾವು ನೋಡ್ತಿರ್ತಕ್ಕಂಥದ್ದು ದೇಶ ಹಸಿಯ ರಾಜಕಾರಣವನ್ನು ಇವತ್ತು ನೋಡ್ತೀವಿ. ಎಲ್ಲವುಗಳಿಂದ ದೇಶ ಪರಿಪೂರ್ಣ ಈ ಭಾರತದ ಅಭಿವೃದ್ಧಿಗಾಗಿ ಮಾರಕ ಈ ದೇಶಕ್ಕೆ ಒಂದು ತಾರಕ ಮಂತ್ರ ಅಂತಂದ್ರೆ ಎಲ್ಲರೂ ಶಾಂತಿ ಸಮಾಧಾನ ದೇಶ ಹಸಿವುಗಳನ್ನು ಬಿಟ್ಟಾಗ ಮಾತ್ರ ಈ ದೇಶ ಪರಿಪೂರ್ಣ ಅಭಿವೃದ್ಧಿ ಆಗ್ತದೆ. ಮಹಾತ್ಮ ಗಾಂಧೀಜಿಯವರ ಒಂದು ಮಹಾನ್ ಕನಸಪ್ಪ ಅಂತಂದರೆ ಈ ಭಾರತ ಹಳ್ಳಿಗಳ ದೇಶ. ಈ ದೇಶ ನಿಜವಾಗಿ ರಾಮರಾಜ್ಯ ಆಗಬೇಕಾಗಿತ್ತು ಅಪ್ಪ ಅಂತಂದರೆ ಹಳ್ಳಿಗಳ ಉದ್ಧಾರ ಆಗಬೇಕು. ನಮ್ಮ ಮೂಲ ಕಸುಬುಗಳಲ್ಲಿ ನಾವೆಲ್ಲರೂ ನಡಿಬೇಕು. ಮೂಲ ಒಂದು ಶಿಕ್ಷಣ, ಭಾರತದ ಶಿಕ್ಷಣದ ನೀತಿಯಲ್ಲಿ ಈ ದೇಶ ನಡೆದರೆ ಪರಿಪೂರ್ಣ ಈ ದೇಶ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಒಂದು ರಾಮರಾಜ್ಯದ ಕನಸನ್ನು ಕಂಡಂಥವರು ಮಹಾತ್ಮ ಗಾಂಧೀಜಿಯವರು ಅನ್ನುವಂಥ ಮಾತನ್ನು ಹೇಳಿ ಅದಕ್ಕಾಗಿ ಈ ಅಖಂಡ ಭಾರತದ ಸಾರ್ವಭೌಮತ್ವಕ್ಕಾಗಿ ಪ್ರಜಾಪ್ರಭುತ್ವದ ಒಂದು ಉಳಿವಿಗಾಗಿ ಈ ದೇಶದ ಎಲ್ಲ ಬಾಂಧವರು ಯುವಕರು ಸಹಿತ ಒಂದು ತ್ಯಾಗ, ಈ ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಸೇನಾನಿಗಳ ತ್ಯಾಗ ಆದರ್ಶಗಳನ್ನು ಪರಿಪಾಲಿಸಿ ಈ ದೇಶದ ಅಖಂಡ ಸಾರ್ವಭೌಮತ್ವವನ್ನು ಪ್ರಜಾಪ್ರಭುತ್ವವನ್ನು ಉಳಿಸಿ ಬೆಳೆಸಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ತಮ್ಮೆಲ್ಲರೂ ವಂದಿಸಿ ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ.